ನಮಸ್ಕಾರ ಸರ್. ಹಾಯ್, ನಮಸ್ತೆ ಗೋಪಾಲ್ ಸರ್, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಇವತ್ತು ನಮ್ಮ ಅಂಗಡಿಗೆ ಬಂದಿದ್ದೀರಿ. ಹಾಂ ಸರ್, ನಮ್ಮ ಕಿರಿಕ್ ಫಿಲಮ್ ಚಿತ್ರದ ಹೀರೋ ಸಾರು ಮತ್ತು ಅವ್ರ ಸ್ನೇಹಿತರು ಬಂದವ್ರೆ ನಮ್ಮ ಫಿಶ್ ತಿನ್ನೋಕ್ಕೆ. ಆಮೇಲೆ ಹೆಂಗಿದೆ ಹೇಳಿ ಸರ್, ಫಿಶ್ ಎಲ್ಲ ಯಾವ ಥರ? ಫಿಶ್ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಗೋಪಾಲ್ ಸರ್ ನನ್ನ ತುಂಬ ಆತ್ಮೀಯ ಸ್ನೇಹಿತರು, ಹಾಗೆ ನಮ್ಮ ಎಲ್ಲ ಚಲನಚಿತ್ರ ಸೀರಿಯಲ್ನ ಸಹ ಕಲಾವಿದರು ಕೂಡ ಅವ್ರಿಗೆ. ಆ ಪಾರ್ಟ್ ಟೈಮ್ ಬಿಸ್ನೆಸ್ಸಲ್ಲಿ ಅವರು ತುಂಬ ಸೂಪರಾಗಿ ಟೇಸ್ಟ್ ಕೊಟ್ಟು ನಮಗೆ ಎಲ್ಲಿವರೆಗೂ ಹುಡ್ಕೊಂಬರ್ತಾರೆ ಅಂತಂದರೆ ಒಂದು 12-13 ಕಿಲೋಮೀಟ್ರಿಂದನೂ ಹುಡ್ಕೊಂಡ್ಬಂದಿದ್ದೀವಿ. ಇವತ್ತು ನಾವು ಒಂದು ಸ್ನೇಹವಾಗಿ ಹುಡ್ಕೊಂಡ್ಬಂದಿದ್ದೀನಿ, ಇನ್ನೊಂದು ಆ ಟೇಸ್ಟ್ ವಿಚಾರ ಹುಡ್ಕೊಂಡ್ಬಂದಿದ್ದೀನಿ. ನಿಮ್ಮಲ್ಲಿ ಇರೋ ಎಲ್ಲ ತುಂಬ ಟೇಸ್ಟ್ ಮಾತ್ರ ವೆರಿ ವೆರಿ ಬ್ಯೂಟಿಫುಲ್. ತುಂಬ ಥ್ಯಾಂಕ್ಸ್ ಸರ್. ಹಾಗೆ ನಮ್ಮ ಫಿಶ್ನ ಕ್ಲೀನಿಂಗ್ ಮಾಡೋ ರೀತಿನೂ ನಾನು ಕೇಳ್ಕೊಟ್ಟಿದ್ದೀನಿ, ಅದು ತುಂಬ ಚೆನ್ನಾಗಿ ಮಾಡ್ತೀನಿ. ಹಾಂ ಸರ್, ತುಂಬ ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಅಷ್ಟೂರದಿಂದ ಬರ್ತಾ ಇರ್ತೀರಿ ಅವಾಗವಾಗ ನಮ್ಮ ಅಂಗಡಿಗೆ. ಆಮೇಲೆ ನಿಮ್ಮ ಮುಂದಿನ ತಿಂಗಳು ನಿಮ್ಮ ಸಿನಿಮಾ ಬೇರೆ ಪ್ರಮೋಷನ್ ಇದೆ, ಹೆಂಗೆ ನಡೀತದೆ ಸರ್ ಕಿರಿಕ್ ಸಿನಿಮಾದು? ಖಂಡಿತ ನಾನು 25ನೇ ತಾರೀಕಿಂದ ಬರೋದೇ ಶುರು ಮಾಡ್ತಿದ್ದೀನಿ. ಮೇ ಬಿ ನೆಕ್ಸ್ಟ್ ಮಂತ್ ಎಂಡಲ್ಲಿ ನಮ್ಮ ಸಿನಿಮಾ ಕರೆಕ್ಟ್ ದಯಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಖಂಡಿತ ಸರ್, ನಮ್ಮ ಕಡೆಯಿಂದ ಸಪೋರ್ಟ್ ಇದೆ. ನಮ್ಮ ಸ್ನೇಹಿತರು ಬೆಳೀತವ್ರು ಅಂದಾಗ ಖಂಡಿತ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಇದೆ ಖಂಡಿತ ಮಾಡೋಣ ಸರ್. ನಿಮ್ಮ ಕಿರಿಕ್ ಚಿತ್ರಕ್ಕೂ ಒಳ್ಳೆಯದಾಗಲಿ, ಚೆನ್ನಾಗಿ ಗೆಲ್ಲಿ. ಯಾಕೆಂದರೆ ಕನ್ನಡ ಸಿನಿಮಾ ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀರಿ, ಹೊಸ ಪ್ರತಿಭೆ, ಖಂಡಿತ ನಿಮ್ಗೆ ಒಳ್ಳೆಯದಾಗಿ ಆಗುತ್ತೆ ಸರ್. ಸಿನಿಮಾನ ಒಳ್ಳೆ ಟೈಮ್ ಪ್ರಮೋಷನ್ ಕೊಟ್ಟು ಚೆನ್ನಾಗಿ ಪ್ರಮೋಷನ್ ಮಾಡಿ ಒಳ್ಳೆ ಸಿನಿಮಾ ಒಳ್ಳೆ ಥಿಯೇಟ್ರ್ಗಳು ರಿಲೀಸ್ ಮಾಡಿ ಸರ್. ಥ್ಯಾಂಕ್ ಯು. ಹೌದು, ಹಾಗೆ ನಿಮ್ಮ ಸ್ನೇಹ ಪ್ರೀತಿ ಖಂಡಿತ ನಿಮ್ಮ ಸಪೋರ್ಟು ಕೂಡ ಇದೆ. ಹಾಗೆ ನಾನು ಎಲ್ರಿಗೂ ಈ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಎಲ್ಲರೂ ಬನ್ನಿ ಗೋಪಾಲ್ ಸರ್ ಹತ್ರ. ಫಿಶ್ಶು ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ಫುಲ್ ಆಗಿದೆ. ಎಲ್ಲ ಒಂದ್ಸರಿ ಬಂದು ಟೇಸ್ಟ್ ಮಾಡಿ ನೀವೇ ಹಾಗೆ ಹೇಳ್ತೀರಾ. ಹಾಗೆ ನಮ್ಮ ಸಿನಿಮಾ ನೆಕ್ಸ್ಟ್ ಮಂತ್